ಬಂಧುಗಳೇ, ತಾಲೂಕಿನ ಪ್ರಮುಖ ಮುಖಂಡರೇ, ಚುನಾವಣೆಯ ಫಲಿತಾಂಶವನ್ನು ಒಂದೇ ವಾರ ಕಳೆದಿರ್ತಕ್ಕಂಥದ್ದು. 23ನೇ ತಾರೀಕು ಬಂದಂತ ಫಲಿತಾಂಶ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಆದರೆ ಆ ಫಲಿತಾಂಶದ ಬಳಿಕ ಒಂದೇ ವಾರದಲ್ಲಿ ಸಮಯವನ್ನ ನಿಗದಿ ಮಾಡಿ ಕೇಂದ್ರದ ಸಚಿವರು, ರಾಜ್ಯ ಕಂಡಂತ ಅಪರೂಪ ನಾಯಕರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ತಂದೆಯವರು ಸನ್ಮಾನ್ಯ ಕುಮಾರಣ್ಣವರು ನವದೆಹಲಿಯಲ್ಲಿ ಈಗಾಗಲೇ ಚಳಿಗಾಲದ ಅಧಿವೇಶನ ನಡೆಯುತ್ತಾ ಇದೆ. ಆದರೂ ಕೂಡ ಅವರ ಸಮಯವನ್ನ ಮೀಸಲಿಟ್ಟು ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ನಮ್ಮ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಅತ್ಯಂತ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಅಂತ ನೋಡಿದಿರ ಯಾವ ಒಂದು ವಿಚಾರವನ್ನು ಲೆಕ್ಕಿಸಿದಿರ ಅತ್ಯಂತ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ದುಡಿದಿದ್ದೀವಿ. ತಮ್ಮೆಲ್ಲರೂ ಇವತ್ತು ಬಂದು ಕುರಿತ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಆತ್ಮಸ್ಥೈರ್ಯ ಮತ್ತೆ ಆತ್ಮವಿಶ್ವಾಸವನ್ನ ಮೂಡಿದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಮತ್ತೊಬ್ಬರು ಸನ್ಮಾನ್ಯ ಕುಮಾರಣ್ಣ ಅವರ ಸಹಪಾಠಿಗಳು, ಮಾಜಿ ಸಚಿವರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಾರಾ ಮಹೇಶನ್ ಅವರು ಕೂಡ ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾಲೂಕು ಅಧ್ಯಕ್ಷರು ಜೈ ಮುತ್ತಣ್ಣ ಅವರು ಒಂದು ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಿ ಈ ಒಂದು ಉಪಚುನಾವಣೆಯ ಸಂಪೂರ್ಣ ಈ ಒಂದು ಫಲಿತಾಂಶದ ಜವಾಬ್ದಾರಿಯನ್ನ ನಾನೇ ಹೊರ್ತೇನೆ ಅಂತಕ್ಕಂಥ ಮಾತನ್ನ ದಯಮಾಡಿ ವಾಪಸ್ ತಗೊಳ್ಬೇಕಾಗ್ತದೆ. ನಾನು ಜೈ ಮುತ್ತಣ್ಣ ಅವರಿಗೆ ನೆನ್ನೆದಿನ ನನಗೆ ದೂರವಾಣಿಯಲ್ಲಿ ಮಾತನ್ನ ಹೇಳಿದ್ರು. ನಾನು ಒಂದು ಮಾತು ಹೇಳಿದೆ, ಜೈ ಮುತ್ತಣ್ಣ ಅವರೇ, ಈ ಉಪಚುನಾವಣೆಯ ಫಲಿತಾಂಶ ನಾವು ಸಾಮೂಹಿಕವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇದು ಯಾವ ಒಬ್ಬ ವ್ಯಕ್ತಿ ಮೇಲೆ ಎಲ್ಲಾ ಜವಾಬ್ದಾರಿಯನ್ನು ಹೊರಿಸಿ ನಡೆದಂತ ಉಪಚುನಾವಣೆ ಅಲ್ಲ. ತಮಗೆ ಗೊತ್ತಿದೆ, ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದೀರಿ ಜನತಾದಳ ಪಕ್ಷದ ಕಾರ್ಯಕರ್ತರು. ಈ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದೀರಿ, ಬುದ್ಧಿಗೆಟ್ಟಿಲ್ಲ. ಧೈರ್ಯ ಕಳ್ಕೊಳ್ಳಬೇಡಿ. ನಿಮ್ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೇನೆ, ನನ್ನ ಮೇಲೆ ಅನುಮಾನ ಪಡಬೇಡಿ. ನನ್ನ ಮೇಲೆ ಅನುಮಾನ ಪಡಬೇಡಿ. ನಮ್ಮ ರಾಮನಗರ ಜಿಲ್ಲೆಯ ಜನತೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತವಾದಂತ ಕಾಲಘಟ್ಟದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಗೊಂಡಂತ ಒಂದು ನಿರ್ಣಯ, ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಸ್ವಾಗತ ಕೊಡೋದು ಮರೆತೆ ತಾವು ಕೂಡ ಈ ಒಂದು ಉಪಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀರಿ ನಮ್ಮ ಪಕ್ಷಕ್ಕೆ, ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಚ್ಚುಮರೆ ಏನಿಲ್ಲ, ತಾವೆಲ್ಲರೂ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು ಮುಖಂಡರುಗಳ ಸಭೆಯನ್ನ ಕರೆದಿದ್ವಿ ಮಂಡ್ಯದಲ್ಲಿ. ಅಲ್ಲಿ ನಮ್ಮ ಕಾರ್ಯಕರ್ತರುಗಳು 2019 ನನ್ನ ಸೋಲಿಗೆ ನನ್ನ ಮೂಲಕವೇ ಉತ್ತರ
ಇನ್ನು 2 ವರ್ಷ ಕಳೆದ ಮೇಲೆ ನಮ್ಮ ಮನುಷ್ಯ ಇಚ್ಛೆ ಅಂತ ತೀರ್ಮಾನ ತಗೊಳ್ತಕ್ಕಂಥ ವ್ಯಕ್ತಿತ್ವ ನನ್ನಲ್ಲ. ನಾನು ಒಂದೇ ಮನವಿ ಮಾಡಿದೆ. ಇತ್ತೀಚೆಗಷ್ಟೇ ವಿಧಾನಸಭಾ ಚುನಾವಣೆ ಕಳೆದಿತ್ತು. ರಾಮನಗರದಲ್ಲಿ ಹಿನ್ನಡೆ ಆಗಿತ್ತು, ಸೋಲನ್ನ ಅನುಭವಿಸಿದ್ದೆ. ಅದಕ್ಕೆ ಕಾರಣ ಜನಸಾಮಾನ್ಯರಲ್ಲ, ಕೆಲವೊಂದಷ್ಟು ಕಾರಣಗಳು ಇತ್ತು. ಅದ್ರ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡೋದಿಲ್ಲ, ಅದು ಮುಗಿದಿರ್ತಕ್ಕಂಥ ಅಧ್ಯಾಯ. ನಾನು ಹೇಳಿದೆ, ಈಗ ತಾನೇ ಚುನಾವಣೆ ಕಳೆದು 1 ವರ್ಷ ಆಗಿದೆ. ನನಗೆ ಪಕ್ಷದ ಸಂಘಟನೆ ಜವಾಬ್ದಾರಿಯನ್ನು ಹೊತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, 2004ರಲ್ಲಿ ಜನತಾದಳ ಪಕ್ಷಕ್ಕೆ ಬಂದಂಥದ್ದು 58 ಸ್ಥಾನ. ದೊಡ್ಡ ದೊಡ್ಡ ನಾಯಕರುಗಳು ಅವತ್ತು ನಮ್ಮ ಪಕ್ಷದಲ್ಲಿ ಇದ್ರು, ಅನೇಕ ಸಮುದಾಯದ ನಾಯಕರುಗಳಿದ್ರು. ಅವರೆಲ್ಲರೂ ಕೂಡ ಪಕ್ಷವನ್ನ ತ್ಯಜಿಸಿ ಬಿಟ್ಟು ಹೋದ ನಂತರ ಏಕಾಂಗಿಯಾಗಿ ಸನ್ಮಾನ್ಯ ಕುಮಾರಣ್ಣವರು ಕಳೆದ 20-25 ವರ್ಷದಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡ್ರು. ಆರೋಗ್ಯದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಭಗವಂತ ಇದ್ರೆ ನಿಮ್ಮ ಆಶೀರ್ವಾದ ಇದೆ. 3 ಸಲ ಆಪರೇಷನ್ ಆಗಿರ್ಬೋದು, ಆದ್ರೆ ಆಪರೇಷನ್ ಆಗಿದ್ದೀನಿ ಅಂತ ಅವರು ಮನೆಯಲ್ಲಿ ಕೂತ್ಕೊಂಡಿಲ್ಲ. ಅವರ ಜೀವನ ಇರ್ತಕ್ಕಂಥದ್ದೇ ನಮ್ಮ ನಾಡಿನ ರೈತರ ಪರವಾಗಿ, ನಮ್ಮ ನಾಡಿನ ಏಳಿಗೆಗೋಸ್ಕರ, ಒಂದು ಸಮೃದ್ಧ ಕರ್ನಾಟಕವನ್ನು ಕಟ್ಟತಕ್ಕಂಥ ಒಂದು ಚಿಂತನೆ ಸದಾಕಾಲ ಸನ್ಮಾನ್ಯ ಕುಮಾರಣ್ಣವರ ಮನಸ್ಸಿನಲ್ಲಿದೆ. ಆ ಛಲದಿಂದ 20-25 ವರ್ಷಗಳ ಕಾಲ ಏಕಾಂಗಿಯಾಗಿ ದುಡಿಮೆ ಮಾಡಿದ್ದಾರೆ, ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಂಥದ್ದು ಪ್ರಮುಖವಾದಂತ ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆ, ನಮ್ಮ ಚನ್ನಪಟ್ಟಣ ತಾಲೂಕು. ತಮ್ಮ ಗೊತ್ತಿದೆ, 2018ರ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು 2 ಕಡೆ ಸ್ಪರ್ಧೆ ಮಾಡ್ತಾರೆ. ಅದಕ್ಕೆ ಕಾರಣ ತಾಲೂಕಿನಲ್ಲಿ ನಮ್ಮದಾದಂತ ಸಾಂಪ್ರದಾಯಿಕ ಮತಗಳು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ನೀರಾವರಿಯ ಕೊಡುಗೆ ಇರಬಹುದು. ಅನೇಕ ಸಂದರ್ಭದಲ್ಲಿ ವಿಟ್ಟನಹಳ್ಳಿನಲ್ಲಿ ಆದಂತ ಒಂದು ನೀರ ಚಳಿವಳಿ, ಒಂದು ಗೋಲಿಬಾರ್ ಏನಾಯಿತು, ಆ ಗೋಲಿಬಾರಲ್ಲಿ ತೀರ್ಕೊಂಡು ಹೋದಂತ ಒಬ್ಬ ರೈತ ಕುಟುಂಬಕ್ಕೆ ಅವರ 2 ಮಕ್ಕಳಿಗೂ ಕೂಡ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು. ನಿರಂತರವಾಗಿ ಒಂದು ಸಂಬಂಧವನ್ನು, ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ. ಯಾರಾದ್ರೂ ಮಾಡಿ ನಾವು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ಕುಮಾರಣ್ಣವರನ್ನ ಕರೆ ತಂದ್ರೆ, ಇಷ್ಟು ವರ್ಷಗಳ ಕಾಲ ನಾವೇನು ಶಾಸಕರನ್ನ ಕಾಣ್ಲಿಕ್ಕೆ ಆಗಿಲ್ಲ. ಜೊತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಪೂರಕವಾಗಿ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಕುಮಾರಣ್ಣವರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಂಥದ್ದು ನಮ್ಮ ಪಕ್ಷದ, ನಮ್ಮ ತಾಲೂಕಿನ ಕಾರ್ಯಕರ್ತರು. ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಹೇಳಿದ್ದಾರೆ, ಅಕ್ಕಪಕ್ಕ ತಾಲೂಕಿನಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ಹರಸ ಈ ಜಗತ್ತಿನಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಯಾರು ಕೂಡ ಅದನ್ನ ಕೈಗೆ ತಗೊಂಡಿಲ್ಲ. ಅಂದು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕರ್ತರುಗಳ ಭಾವನೆಗೆ ಸ್ಪಂದಿಸಬೇಕು, ಅವರ ನೋವಿಗೆ ನನ್ನ ಮೂಲಕ ಉತ್ತರ ಕೊಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಸನ್ಮಾನ್ಯ ಕುಮಾರಣ್ಣ ಅವರನ್ನ ಚುನಾವಣೆಯಲ್ಲಿ ಕರೆತಂದು ಚುನಾವಣೆಗೆ ನಿಲ್ಲಿಸಿದ್ರು. 2 ಚುನಾವಣೆಗಳಲ್ಲೂ ಕೂಡ ಕುಮಾರಣ್ಣನ ರಾಜ್ಯ ಮಟ್ಟದ ಒತ್ತಡಗಳನ್ನ ತಾವೆಲ್ಲ ಅರ್ಥೈಸಿಕೊಂಡು, ಅವರ ಅನುಪಸ್ಥಿತಿಯಲ್ಲಿ ನೀವು ಚುನಾವಣೆಯನ್ನು ನಡೆಸಿದ್ದೀರಿ ಎಂದು ಕುಮಾರಣ್ಣ ಅವರಿಗೆ ಚುನಾವಣಾ ಸಂದರ್ಭದಲ್ಲಿ ಬನ್ನಿ, ನಮ್ಮ ಜೊತೆ ನಿಂತು ಪ್ರಚಾರವನ್ನ ಮಾಡಿ ಅಂತ ತಾವು ಕೇಳಿದವರಲ್ಲ. ಆದ್ರೆ ಇವತ್ತು ಉಪಚುನಾವಣೆಯ 1 ವಾರದ ಫಲಿತಾಂಶದ ಬಳಿಕ ನಿಜಕ್ಕೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ಬಂದು ಸೇರ್ತೀರಾ ಅಂತಕ್ಕಂಥದ್ದು ನಾನು ಊಹೆ ಮಾಡ್ಕೊಂಡಿರಲಿಲ್ಲ, ಆ ಕಲ್ಪನೆ. ಆದ್ರೆ
ಸೇರಿ ನನಗೆ ಗೊತ್ತಿದೆ, ಅವತ್ತು ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರು ಧೃತಿಗಟ್ಟತಕ್ಕಂಥ ಕಾರ್ಯಕರ್ತರಲ್ಲ. ಹೋರಾಟದ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು. ನನಗೆ ಮಾತಾಡಬೇಕಾದ ಒಂದು ಮಾತು ಹೇಳಿದೆ, 58 ಸೀಟ್ನ ನಾವು ಪಡೆದುಕೊಂಡಿದ್ವಿ 2004ರಲ್ಲಿ. ಆ 58 ಸೀಟು ಆ ಗಡಿಯನ್ನ ದಾಟಿ ಒಂದು ಭದ್ರವಾದಂತ ಒಂದು ಬುನಾದಿಯನ್ನ ಹಾಕ್ತಕ್ಕಂಥ ಮುಂದಿನ ಚುನಾವಣೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರುಗಳು, ನಿಮ್ಮ ಹೋರಾಟ, ನಿಮ್ಮ ಶ್ರಮ, ದಯಮಾಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ. ನಾನು ಸುಮ್ಮನೆ ಮನೆಯಲ್ಲಿ ಕೂತಕ್ಕಂಥವಲ್ಲ. ನನ್ನ ಅಕ್ಕೂರು ಹೋಗಿದ್ದೆ, ನಮ್ಮ ಮಂಜಣ್ಣ ಅವ್ರ ಕರೆದು ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇನೆ, 67ನೇ ವರ್ಷದ ಹುಟ್ಟುಹಬ್ಬ, ನೀನು ಬರಲೇಬೇಕು ಕಣಪ್ಪ ಅಂತ. 4 ಗಂಟೆ ಹೋಗ್ಲಿಕ್ಕೆ, 4 ಗಂಟೆ ಬರ್ಲಿಕ್ಕೆ ಹೋದೆ. 10:15 ಗಂಟೆಗೆ ಅರ್ಧ ಗಂಟೆ ಕೂತಿದ್ದೆ, ಬಂದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವಾರ ಆಗಿದೆ ಅಷ್ಟೇ ಚುನಾವಣೆ ಫಲಿತಾಂಶ ಬಂದು. 3 ಚುನಾವಣೆಯಲ್ಲಿ ನಾನು ಸೋತಿರ್ಬೋದು, ಆದ್ರೆ ಎದೆ ಗೊತ್ತಿಲ್ಲ. ಎದೆ ಗುಂತಕ್ಕಂಥ ಪ್ರಶ್ನೆ ಇಲ್ಲ. ನಿಂತು ಧೈರ್ಯ ತುಂಬಿಸ್ಬೇಕಾದ್ರೆ ಇವತ್ತೇ ಕೊನೆ, ಯಾರು ನಿಮ್ಮ ಕಣ್ಣಲ್ಲಿ ನೀರು ಹಾಕಬಾರ್ದು. ದಯಮಾಡಿ ಛಲ ಇಟ್ಕೊಳ್ಳಿ, ಕಿಚ್ಚು ಮೈಗೆ ರೂಢಿಸಿಕೊಳ್ಳುವ ಛಲ ಇಟ್ಕೊಳ್ಳಿ. ನಾವು ಸತ್ತಿಲ್ಲ, ಸೋತಿದೀವಿ ಅಷ್ಟೇ. ಇನ್ನು 36 ವರ್ಷ ವಯಸ್ಸು. ಎಂತೆಂತ ಏಳುಬೀಳುಗಳು ಸಾಮಾನ್ಯ ದೇವೇಗೌಡರು, ಕುಮಾರಣ್ಣ ಅವರು ನೋಡಿಲ್ಲ. ಎಂತೆಂತ ಚುನಾವಣೆಗಳು ನೀವು ಎದುರಿಸಿಲ್ಲ. ಒಂದು ಉಪಚುನಾವಣೆಗೆ ಇಷ್ಟು ತೃಪ್ತಿಗೆಟ್ಟರೆ ಹೆಂಗಣ್ಣ. ಇನ್ನು ಬಹಳ ದೂರ ಸಾಗಲಿದೆ. ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕನ್ನಡಿಗರ ಅಸ್ಮಿಯತೆ. 7.5 ಕೋಟಿ ಕನ್ನಡಿಗರ ಸಹಕಾರ, ಆಶೀರ್ವಾದವನ್ನು ಪಡೆಯತಕ್ಕಂಥ ಕೆಲಸ ಮಾಡ್ತೇವೆ. ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿದೆ, ಹಗರಣಗಳಿದೆ, ಭ್ರಷ್ಟಾಚಾರ ನಿಮ್ಮ ಕಣ್ಣು ಮುಂದೆ ಇದೆ. ನಡೀರಿ, ಹೋರಾಟ ಮಾಡೋಣ. ಮನೆಯಲ್ಲಿ ಕೂತ್ಕೊಳ್ಳೋದು ಬೇಡ, ದಯಮಾಡಿ. ನಾನು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ಜಾಯಮಾನ ಅಲ್ಲ, ನಿಮ್ ಜೊತೆ ಇರ್ತೇನೆ. ಅನಿರೀಕ್ಷಿತವಾದಂತ ಬೆಳವಣಿಗೆ ಬಂದೆ. ನನ್ನ ಕಾರ್ಯಕರ್ತ ಉಳಿಸ್ಬೇಕಾಗಿತ್ತು. ನಮ್ಮ ತಂದೆಯವ್ರನ್ನ, ದೇವೇಗೌಡರ ಸಾಹೇಬ್ರನ್ನ, ನಮ್ಮ ಇಡೀ ಕುಟುಂಬವನ್ನ 8 ಬಾರಿ ಶಾಸಕ ಸ್ಥಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಒಂದಲ್ಲ ಎರಡಲ್ಲ, 8 ಬಾರಿ ಶಾಸಕ ಸ್ಥಾನ ಕೊಟ್ಟಿದ್ದೀವಿ. ಸಂಸತ್ಗೆ ಕಳಿಸಿದ್ದೀರಿ. ನಾವು ಕೊಟ್ಟಂತ ಮಾತನ್ನು ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆ. ಕುಮಾರಣ್ಣನಿಗೆ ರಾಜ್ಯದ ಜನತೆ, ಜಿಲ್ಲೆಯ ಜನತೆ ನಿಮ್ಮ ಹೃದಯ ವೈಶಾಲ್ಯತೆಯಿಂದ ಮಂಡ್ಯ ಜಿಲ್ಲೆ ಕಳಿಸ್ಕೊಟ್ರಿ. ಸಂಸದರಾಗಿ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕಿನ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರತಿನಿತ್ಯ ಇರ್ತಕ್ಕಂಥದ್ದು ಒಂದೇ ಚಿಂತೆ, ಅವರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತು ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥದ್ದು ಆಗಬೇಕು. ಯಾರಾದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲೇ ಇದ್ದಾರೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇವಣ, ದಯಮಾಡಿ ಯಾರು ಧೃತಿಗಿಡಬೇಡಿ. 11 ಗಂಟೆ ಕರೆದಂತ ಸಭೆ ಸಮಯ 1:15 ಗಂಟೆ ಆಯ್ತು. ಕುಮಾರಣ್ಣ ಅವರು 11 ಗಂಟೆಗೆ ಲ್ಯಾಂಡ್ ಆಗಿದ್ದು, ಬರ್ಲಿಕ್ಕೆ 1:15 ಗಂಟೆ ಆಯ್ತು. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಕೊನೆಯದಾಗಿ ಹೇಳುತ್ತೇನೆ, ದಯಮಾಡಿ ನನ್ನ ಮೇಲೆ ಅನುಮಾನ ಪಡಬೇಡಿ. ನನಗೆ ಈ ಪಕ್ಷವನ್ನ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಒಂದು ದಡ ಮುಟ್ಟಿಸಬೇಕು ಮುಂದಿನ ಚುನಾವಣೆಯಲ್ಲಿ. ಇದು ನನ್ನಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕಿಚ್ಚು. ನಿಮ್ ಜೊತೆಯಲ್ಲೇ ಇರ್ತೇವೆ. ದಯಮಾಡಿ ನಾನು ಎಲ್ಲೂ ಹೋಗೋದಿಲ್ಲ, ನಿಮ್ ಜೊತೆಯಲ್ಲೇ ಇರ್ತೇನೆ. 2018ರಲ್ಲಿ 3 ಕ್ಷೇತ್ರವನ್ನ ಈ ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷದ ಚಿಹ್ನೆಗೆ ಆಶೀರ್ವಾದ ಮಾಡಿದ್ರು. ಮತ್ತೆ ಆ ಕಾಲ ಮರುಕಳಿಸುತ್ತೆ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಅವಕಾಶಗಳು
ಆಮೇಲೆ ಕುಮಾರಣ್ಣವರು ನನ್ನ ಮಾತಿಗೆ ಹೇಳ್ತಾ ಇದ್ದಾರೆ. 2018ರಲ್ಲಿ 3 ಕ್ಷೇತ್ರ ಗೆದ್ದಿದ್ವು. ಆದ್ರೆ ಈ ಬಾರಿ ಯಾರೊಬ್ರು ನಮ್ಮ ಕಾರ್ಯಕರ್ತರು ಮುಖಂಡರು ಈಗ ತೋರಿಸ್ತಾರೆ. 4 ಕ್ಷೇತ್ರವನ್ನು ಗೆಲ್ತಕ್ಕಂಥದಕ್ಕೆ ಈಗಿನ ನಾವು ಯಾರು ಕೂಡ ತಾವೇಳಕ್ಕೆ ಮೈ ಮರಿದಿರ ಈ 3.5 ವರ್ಷಗಳ ಕಾಲ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಏನಾದ್ರೂ ಸಂಘಟನೆಯಲ್ಲಿ ನಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಕೂತು ಚರ್ಚೆಯನ್ನು ಮಾಡಿ ಅದನ್ನು ಸರಿಪಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ. ಆದರೆ ಒಂದು ಜಿಲ್ಲೆಯ ಜನತೆ ನಮಗೆ ಕಳೆದ 30 ವರ್ಷದಿಂದ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ರಾಮನಗರ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಪಾದಾರ್ಪಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಜಿಲ್ಲೆಯ ಸ್ಥಿತಿಗತಿಗಳು ಏನಾಗಿತ್ತು ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಕುಮಾರಣ್ಣವರು ನನಗೆ ಹೇಳ್ತಾ ಇದ್ದಾರೆ. ನನಗೆ ಕಟ್ಟಕಡೆಯ ಗ್ರಾಮಗಳಲ್ಲಿ ಇವತ್ತು ಚನ್ನಪಟ್ಟಣದ ತಾಲೂಕಿನ ಕಟ್ಟಕಡೆಯ ಗ್ರಾಮ ಮುಖ್ಯ ರಸ್ತೆಗಳು ಬಿಟ್ಟುಬಿಡಿ, ಎಲ್ಲಾ ಕಡೆ ಸಿಸಿ ರಸ್ತೆಗಳಾಗವೆ, ಸಾಕಷ್ಟು ಅಭಿವೃದ್ಧಿಗಳಾಗಿದೆ. ಆದ್ರೆ ಇವತ್ತು ಜನಾಭಿಪ್ರಾಯಕ್ಕೆ ನಾವೆಲ್ಲರೂ ಶಿರಸ ವಹಿಸಿ ತಲೆ ಬಾಗಬೇಕಾಗ್ತದೆ, ಅದನ್ನು ಸ್ವಾಗತ ಕೋರಬೇಕಾಗ್ತದೆ. ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೆ ಯಾವ ರೀತಿಯ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು, ಎತ್ಕೊಳ್ಳುವ ಇಲ್ಲಿ ಯಾರ ಮೇಲೂ ದೂರತಕ್ಕಂಥ ಪ್ರಶ್ನೆ ಇಲ್ಲ. ಇದು ಸಾಮೂಹಿಕವಾಗಿ ಈ ಒಂದು ಉಪಚುನಾವಣೆಯ ಫಲಿತಾಂಶ ನಾವೆಲ್ಲರೂ ಕೂಡ ಹೃದಯಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ 4ಕ್ಕೆ 4 ತಾಲೂಕು ಜಯಬೇರಿ ಬಾರಿಸಲಿಕ್ಕೆ ದಯಮಾಡಿ ಮತ್ತೊಮ್ಮೆ ನಮ್ಮ ಈ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಇಲ್ಲೆಲ್ಲರೂ ಕೂರ್ತಿದ್ದೀರಮ್ಮ, ತಾವೆಲ್ಲರೂ ಒಂದು ನಗು ಮುಖದಲ್ಲಿ, ಯಾಕೆಂದ್ರೆ ನಮ್ಮ JDS ಪಕ್ಷದ ಚಿಹ್ನೆನೇ ತೆಲುತ್ತ ರೈತ ಮಹಿಳೆ. ನಮ್ಮ ಮಹಿಳೆಯರು ಯಾವಾಗ್ಲೂ ತಲೆ ಎತ್ಕೊಂಡಿರ್ಬೇಕು, ನಗನಗ್ತಾ ಇರ್ಬೇಕು. ದಯಮಾಡಿ ನೀವು ಯಾರು ಎದೆಗೊಳ್ಳಬಾರ್ದು. ನಿಮ್ ಜೊತೆ ಇರ್ತೀನಿ, ನಗು ಇರಲಿ, ನಗು ಮುಖ ಇರಲಿ. ಒಂದು ವಾರ ಆಗಿದೆ ಚುನಾವಣೆಗಳು, ಯಾರು ಕೂಡ ಬೇಸರ ಪಡ್ಕೊಳ್ತಕ್ಕಂಥ ಅಗತ್ಯತೆ ಇಲ್ಲ. ದೇವೇಗೌಡರು ಸಾಹೇಬರಿದ್ದಾರೆ, ಕುಮಾರಣ್ಣವರಿದ್ದಾರೆ. ಏನಣ್ಣ ಆಯ್ತು, ಮುಂದುವರೆದ ಭಾಗವಾಗಿ ಕುಮಾರಣ್ಣ ಮಾತಾಡ್ತಾರೆ. ಧನ್ಯವಾದ.